ನಮ್ಮ ಅಮ್ಮನ ಹೆಸರು ಶಾಂತಿ. ನಾವು ಶಾಂತಿ ಪ್ರಿಯರೇ. ನೀವಾಗ ಮಲ್ಕೋಗಿ. ನಾವು ಟೈಟ್ ಆದಾಗ ಎಲ್ಲೆಲ್ಲೋ ಮಲಗಿದ್ದೀವಂತೆ. ಅದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇದೊಂಥರ ಒಳ್ಳೆ ಜಾಗ. ನೀನು ಮಲಗಿರೋ ಜಾಗಗಳನ್ನ ನಾನು ನೋಡಿದ್ದೀನಿ ಬಿಡು. ಒಳ್ಳೆ ಹಳೆ ಡೌ ಥರ ಆಡ್ತೀಯ ಕಣೆ ನೀನು. ನನ್ನ ಬಗ್ಗೆ ಏನಾಗುತ್ತೆ ನಿನಗೆ? ಹಲೋ ಸರ್. ಅರ್ಜೆಂಟ್ ಒಂದು ಪಾರ್ಸಲ್ ಕೊಡ್ಬೇಕಾಯ್ತಮ್ಮ, ಬೇಗ ಬರ್ತೀಯಾ? ಹಾಂ ಸರಿ, ಬಂದ್ಬಿಡ್ತೀನಿ ಒಂದು ನಿಮಿಷ. ವೇಟ್ರು, ಯಾರು ಇಷ್ಟೊತ್ತಲ್ಲಿ ಕಾಲು? ಅದು ನನಗೊಂದು ಜಾಗಕ್ಕೆ ಹೋಗಬೇಕು, ಅಲ್ಲಿ ಹೋಗಿ ಬೇಗ ಬಂದ್ಬಿಡ್ತೀನಿ. ಇಷ್ಟೊತ್ತಲ್ಲ? ಎಲ್ಲಿಗೆ? ಅದೆಲ್ಲ ನಿನಗೆ ಯಾಕೆ? ಈಗ ಈ ಆಟೋ ನಮ್ಮ ಕಂಟ್ರೋಲ್ ಇರೋದು, ನಾವು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲಮ್ಮ. ಒಂದು ಪಾರ್ಸಲ್ ಪಿಕಪ್ ಮಾಡೋದಿದೆ, ಅದಕ್ಕೆ ಹೊರಗೆ ಹೋಗಬೇಕು, ಆಟೋ ತಗೊಂಡು ಹೋಗ್ತೀನಿ. ಏನ? ಮನೆಯಿಂದ ಹೊರಗೆ ಹಾಕಿದಾಯ್ತು, ಆಟೋಲ್ ಮಲ್ಗಡ ಅಂದರೆ ಅದನ್ನು ತಗೊಂಡು ಹೋಗ್ತಿದ್ಯಾ? ನೆಕ್ಸ್ಟ್ ಏನು? ಕೇರ ಫುಟ್ಪಾತಾ? ನೋಡು, ನೀನು ಆಟೋದಲ್ಲಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ, ನೀನು ಆರಾಮಾಗಿ ಮಲಗಿರು. ನಾನು ಕೆಲಸ ಮುಗಿಸ್ಕೊಂಡು ಬರೋದಷ್ಟೇ. ಮಿನಿಮಮ್ 1 hour ಆಗ್ಬೋದು. 1 hour ನಾನು ಬೀದಿಲಿ ನಿಂತಿರೋ ಆಟೋದಲ್ಲಿ ಕೂತಿರ್ಬೇಕು. ಓಕೆ, ಇದು ಒಂಥರ 5 star ಟ್ರೀಟ್ಮೆಂಟ್. ಪಾಲಿಗೆ ಬಂದಿದ್ದು ಪಂಚಾಮೃತ. ಎತ್ತ ಗಾಡಿ ಎತ್ತ. ಒಂದು ನಿಮಿಷ, ಕೀ ತಗೊಂಡು ಬಂದ್ಬಿಡ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಕೆಳಗಿಳಿ. ಹೊರಗೆ ಹೋಗ್ಬೇಕು ಅಂತ್ಯಾ, ಪುನಃ ಕೆಳಗಿಳಿ ಅಂತಿದ್ಯಾ? ನಾವಿವಾಗ ಮೇನ್ ರೋಡ್ವರೆಗೂ ತಳ್ಕೊಂಡು ಹೋಗ್ಬೇಕು. ತಳ್ಕೊಂಡು? ಯಾಕೆ? ಇನ್ನೇನು, ಆಟೋ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಎದ್ದು ಬರ್ತಾರೆ, 100 ಕ್ವೆಶನ್ ಕೇಳ್ತಾರೆ, ಅವ್ರಿಗೆಲ್ಲ ಆನ್ಸರ್ ಮಾಡೋಕ್ಕಾಗುತ್ತಾ? ಅದಕ್ಕೆ ಗಾಡಿ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಮೇನ್ ರೋಡ್ವರೆಗೂ ಗಾಡಿನ ತಳ್ಕೊಂಡು ಹೋಗ್ಬೇಕು. ಅಪ್ಪಡಿಯಾ? ಸರಿ. ರುಕೋ. ರುಕೋ. ಏನು ಇದಕ್ಕೇನಂತಾರೆ ಗೊತ್ತಾ? ರೋಡ್ ಅಂತಾರೆ. ಇದೊಂಥರ ಒಳ್ಳೆ ಫೀಲ್ ರುಕೋ. ಈ ಮನೇಲಿ ಸೊಳ್ಳೆಗಳ ಕಾಟ, ಇವತ್ತು ನಾಳೆ ಸಾಯ್ತೀನಿ ಅನ್ನೋ ಹಳೆ ಫ್ಯಾನು, ಧಗೆಗೆ ಬೇರುತ್ತಿರೋ ಗೋಡೆಗಳು, ಯಪ್ಪಾ ನೆನ್ಸ್ಕೊಂಡ್ರೆ ಒಂಥರ ಅನ್ಸುತ್ತೆ. ಆದರೆ ನಿನ್ನ ಆಟೋ ಇದೆಯಲ್ಲ, ಒಂಥರ ಪ್ಯಾಲೇಸ್ ಇದ್ದಂಗೆ ಕಡೆ. 1 ಗಂಟೆ ಮುಂಚೆ ಫುಟ್ಪಾತ್ ಮೇಲೆ ಮಲಗ್ತೀನಿ ಅಂತ ಹೇಳ್ತಿದ್ದವನ್ ಬಾಯಲ್ಲಿ ಇವಾಗ ಇಷ್ಟೊಂದು ಬಿಲ್ಡಪ್. ಅದು ಪ್ಲಾನ್ ಬಿ, ಇದು ಪ್ಲಾನ್ ಎ. ಏನೇ ಹೇಳು, ಈ ಗಾಳಿ, ಚಳಿ, ಒಂಥರ ಕಿಕ್ಕು. ಓ, ನಿಮ್ಗೆ ಇದೂ ಕಿಕ್ ಕೊಡುತ್ತಾ? ನಾನೇನೋ ಬರೀ ಕ್ವಾರ್ಟರ್ ಮಾತ್ರ ಕೊಡೋದೇನೋ ಅಂತ ಅನ್ಕೊಂಡಿದ್ದೆ. ಇದು ನಮ್ಗೆ ಹೊಸ ನ್ಯೂಸ್. ಈ ಡ್ರೈವಲ್ಲಿ ಈ ಗಾಳಿಗೆ ಏನೋ ಒಂದು ಮಿಸ್ಸಿಂಗು, ಅದಿದ್ದಿದ್ರೆ ಸಖತ್ತಾಗಿರೋದು. ಏನೋ ನಿದ್ದೆನಾ? ನಮ್ಮ ಅಣ್ಣವ್ರ ಸಾಂಗು, ಮುತ್ತುರಾಜ ಅವ್ರ ಸಾಂಗ್ ಇದ್ದಿದ್ರೆ ಸಖತ್ತಾಗಿರೋದು. ನನ್ನ ಆಟೋದಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇಲ್ಲ. ಮ್ಯೂಸಿಕ್ ಪ್ಲೇಯರ್ ಏನಕ್ಕೆ? ಇವತ್ತು ರಾತ್ರಿ ನಾನೇ ಅಣ್ಣವ್ರನ್ನ ಮೈ ಮೇಲೆ ಹಾಕೊಂಡು ಒಂದು ಸಾಂಗ್ ಆಡ್ಬಿಡ್ತೀನಿ. ಅಯ್ಯಯ್ಯೋ ಬೇಡಪ್ಪ, ನೀನು ಆಟೋದಿಂದ ಇಳಿದ್ಬಿಡು. ಅಣ್ಣವ್ರ ಮೈ ಮೇಲೆ ಬಂದ್ರು. ಕೃಷ್ಣ, ಪಾನಿಗೊಂದು ಎಲ್ಲಿದೆ, ನಿನ್ನಾಸೆ ಗೆಲ್ಲಿ ಕೊನೆಯಿದೆ. ರುಕಮ್ಮ, ಏಕೆ ಕನಸು ಕಾಣುವೆ, ನಿಧಾನಿಸು 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 ಆಸೆ. ನೋಡ್ಕೊಂಡು ಗಾಡಿ ಓಡ್ಸೋಕ್ಕಾಗಲ್ವಾ? ಅವನೇನಾರ ಹೊಡೆದಿದ್ರೆ ಇಬ್ರು ಮೇಲಕ್ಕೆ ಹೋಗ್ತಿದ್ವಿ ಅಷ್ಟೇನೆ. ಎಲ್ಲಿ ಹಿಡ್ಕೊಂಡಿರ್ತೈತೆ ಕಣ್ಣ? ಯಪ್ಪ, 5 ಸೆಕೆಂಡಲ್ಲಿ ಏನೇನು ಆಗಿರೋದು? ಬುದ್ಧಿ ಬಿಡವ ನಿಂಗೆ. ಗಾಡಿ ಓಡಿಸ್ತಿದ್ಯಾ, ನೋಡ್ಕೊಂಡು ಓಡಿಸ್ಬೇಕು ಮುಂದೆ. ಸಾರಿ, ನೀನು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಟೆನ್ಷನ್ ಮಾಡ್ಕೊಂಡೆ? ಅಚ್ಚರಿ, ನೀನು ಯಾಕೆ ವಿನಿ ಅಂತ ಕರೆದೆ?
ನಿನ್ನೆ ಕೇಳ್ತಿರೋದು. ನೀನ್ ಯಾಕೆ ನನ್ನ ಬಿನಿ ಅಂತ ಕರೆದೆ? ಅದು 3 ದಿನದಿಂದ ಮದುವೆ ಮನೆಯಲ್ಲಿ ಅವನ ಜೊತೆ ಇದ್ದು ಅವನ ಹೆಸರೇ ಬರ್ತಿದೆ ಅಷ್ಟೇ. ನೀನು ನೋಡ್ಕೊಂಡು ಗಾಡಿ ಓಡಿಸು ಪ್ಲೀಸ್. ಕೊಟ್ಟಿರೋ ಅಡ್ರೆಸ್ಗೆ ಲೋಡನ್ನು ತಲುಪಿಸ್ಬಿಡಿ. ಸರಿ ಸರ್. ಡೋರ್ ಕ್ಲೋಸ್ ಮಾಡಿ. ಬಾಸ್ ಬರ್ತೀನಿ. ಎಲ್ಗೆ? ಏನು ನಿನ್ ಕ್ವಾರ್ಟರ್ ಡ್ಯೂಟಿಗೆ ಹೊರಟಾ? ನಮ್ಮ ಸಿಂಹಾಸನದ ಮೇಲೆ ಏನಾನ ಇಟ್ಟಿದ್ಯಾ? ಪಾರ್ಸಲ್ಲು, ಬಾಕ್ಸು, ಚೀಲ ಎಲ್ಲ. ಈ ಗಾಡೀಲಿ ಈ ಸೀಟ್ ಅಂದರೆ ನಮ್ಮ ಹಕ್ಕು. ಯಾಕೋ ಇವತ್ತು ಪಾದಯಾತ್ರನೇ ಗತಿ ಅನ್ನಿಸ್ತಿದೆ. ಬರ್ತೀನಿ. ಸಾಕು ಬಂದು ಕೂತ್ಕೋ. ಬಾಸ್, ಈ ಲೇಡಿ ಡ್ರೈವರ್ ಪಕ್ಕ ಬೈಟು ಕೂತ್ಕೊಳ್ಳೋಕ್ಕೆ ಚಾನ್ಸ್ ಸಿಕ್ಕರೆ ಏಕೈಕ ವ್ಯಕ್ತಿ ಅಂದರೆ ನಾನೇ ಅನ್ಸುತ್ತೆ ಬಾಸ್. ಜರ್ಗಿ ಕನ್ನಡದ ತೇರು, ಆಕೆ ಗೇರು. ಆದರೂ ನೀನು ಗಾಡಿ ಸಕಾಲಾಗಿ ಓಡಿಸ್ತೀಯ. ಪರಿಸ್ಥಿತಿ ಬಂದಾಗ ಆಟೋನು ಲೈಫ್ನು ಎಲ್ಲನೂ ಸರಿಯಾಗೇ ಓಡಿಸ್ಬೇಕು. ಈ ಬಡತನ ಕಲ್ಸೋ ಶಿಸ್ತಿದ್ಯಲ್ಲ, ಅದನ್ನ ದುಡ್ಡು ಕಲ್ಸಲ್ಲ. ತಿಂಗಿ ಟ್ಯೂಷನ್ ಫೀಸ್ ಎಷ್ಟು ಅಂತ ಹೇಳ್ಬಿಡು, ಬಂದು ಸೇರ್ಕೊಂಡ್ಬಿಡ್ತೀನಿ. ಒಳ್ಳೆ ಪಾಠ. ಹೇ ಕೃಷ್ಣ, ಹೇ ಕೃಷ್ಣ, ಬನ್ನಿ. ನೀನಾ? ನೀನು ಯಾಕೆ ಹೋಟೆಲ್ ಮಲ್ಗಿದ್ಯಾ? ಆ 4 ಗೋಡೆ ಮಧ್ಯೆ ಆ ಸೌಂಡ್ ಬರೋ ಫ್ಯಾನ್ ಕೆಳಗಡೆ ಮಲಗೋದು ಬೋರು. ನೆಮ್ಮದಿಯಾಗಿ ಗಾಡಿ ತಗೊಂಡು ಆರಾಮಾಗಿ ಮಲಗಿದೆ.